ಶಿವಸಿದ್ದೇಶ್ವರ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಗಂಡೇಮಠದ ಪೂಜ್ಯರಾದಂತಹ ಶ್ರೀ ಶ್ರೀ ಮಹಾಲಿಂಗ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಅರಗೂರು ಚಲಮೂರ್ತಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮೆಲ್ಲರ ಗುರುಗಳು ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಹಿರಿಯ ವಿದ್ವಾಂಸರಾದಂತಹ ಪೂಜ್ಯ ಬಸವರಾಜರವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀಮಠದ ಎಲ್ಲ ಆಡಳಿತ ವರ್ಗದವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಜಾತ್ರೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳನ್ನು ತಿಳಿಸಿ ಪ್ರೀತಿಯ ವಿದ್ಯಾರ್ಥಿ ಸಹೋದರರೇ, ತಮ್ಮೆಲ್ಲರೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು. ಶ್ರೀಮಠದ ಜಾತ್ರೆ ಅಂತಂದರೆ ಇದೊಂದು ಸಾಂಸ್ಕೃತಿಕ ವೈಭವ. ಬೇರೆ ಬೇರೆ ಜಾತ್ರೆಗಳು ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಸದಾಕಾಲ ನಡೀತಾ ಇರ್ತಾರೆ. ಜಾತ್ರೆ ಜನಜಂಗುಳಿ ನಡೀತಾ ಇರುತ್ತೆ. ಆದರೆ ವಿಶಿಷ್ಟವಾದಂತಹ ಅರ್ಥವಂತಿಕೆಯನ್ನು ಇಟ್ಕೊಂಡು ನಡೀತಕ್ಕಂತಹ ಪ್ರತಿ ಚಟುವಟಿಕೆಗಳಲ್ಲಿಯೂ ಕೂಡ, ಪ್ರತಿ ಘಟನೆಗಳಲ್ಲಿಯೂ ಕೂಡ ಒಂದು ಹಿನ್ನೆಲೆಯನ್ನು ಹೊಂದಿ, ದೂರದೃಷ್ಟಿಯನ್ನು ಹೊಂದಿ, ಅದು ಸಮಾಜಮುಖಿಯಾಗುವ ರೀತಿಯಲ್ಲಿ, ಸಮಾಜಕ್ಕೆ ಒಂದು ರೀತಿಯಾದಂತಹ ಶಿಕ್ಷಣವನ್ನು ಒದಗಿಸ್ತಕ್ಕಂತಹ ರೀತಿಯಲ್ಲಿ ನಡೀತಾ ಇರ್ತಕ್ಕಂತಹ ಅಪರೂಪದ ಜಾತ್ರಾ ಮಹೋತ್ಸವ ಅಂತಂದರೆ ಅದು ಶ್ರೀ ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವ. ಇಲ್ಲಿ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂತಹ ವೈಭವವನ್ನು ನಾವು ಕಾಣ್ತೇವೆ. ಇದೊಂದು ಅನೌಪಚಾರಿಕವಾಗಿರ್ತಕ್ಕಂತಹ ಶೈಕ್ಷಣಿಕ ಕಾರ್ಯಕ್ರಮ. ಜಾತ್ರೆ ಅಂತಂದರೆ ಜಾತ್ರೆ ಅಲ್ಲ, ಇದೊಂದು ಶೈಕ್ಷಣಿಕ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಕಾರ್ಯಕ್ರಮದಲ್ಲಿ ಬೇರೆ ಜಾತ್ರೆಗಳಲ್ಲಿ ಜನಜಂಗುಳಿಗಳು ಇರೋ ರೀತಿಯಲ್ಲಿ ಇರುತ್ತೆ. ಆದರೆ ಆ ಜಾತ್ರೆಗಳು ಎಲ್ಲಿಗೆ ಸೀಮಿತವಾಗಿರ್ತಾವಪ್ಪ ಅಂತಂದರೆ ಅಲ್ಲಿನ ಕ್ಷೇತ್ರದ ಅಧಿದೇವತೆಯನ್ನು ಆರಾಧಿಸ್ತಕ್ಕಂಥದ್ದು, ಉತ್ಸವ ಮಾಡ್ತಕ್ಕಂಥದ್ದು, ಜೊತೆಗೆ ಒಂದೆರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ನಾಟಕವನ್ನು ಮಾಡುವಷ್ಟಕ್ಕೆ ಮುಕ್ತಾಯ ಆಗುತ್ತೆ. ಆದರೆ ಶ್ರೀಮಠದ ಜಾತ್ರೆ ಇದು ವಿಶಿಷ್ಟವಾಗಿರುವಂಥದ್ದು. ಇಲ್ಲಿ ಇವತ್ತು ಜಾತ್ರೆ ಪ್ರಾರಂಭ ಆಗಿದೆ ಅಂತಂದರೆ ಈ ವೇದಿಕೆಯಲ್ಲಿ ಒಂದಷ್ಟು ಉಪನ್ಯಾಸಗಳು ನಡೀತವೆ. ಆ ಮುಖಾಂತರ ವಿದ್ಯಾರ್ಥಿಗಳಿಗೆ, ಬಂದಿರತಕ್ಕಂತಹ ಜನಗಳಿಗೆ ಇದರಲ್ಲಿ ಒಂದಷ್ಟು ಜ್ಞಾನವನ್ನು ಪ್ರಸಾರ ಮಾಡ್ತಕ್ಕಂತಹ ಕೆಲಸ ನಡೆಯುತ್ತೆ. ನಾಡಿನ ಜನ ವಿದ್ವಾಂಸಗಳು ಬರ್ತಾರೆ, ತಮ್ಮನ್ನೆಲ್ಲ ಕುರಿತು ಮಾತನಾಡ್ತಾರೆ, ಜನರಿಗೆ ಅರಿವನ್ನು ಮೂಡಿಸ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ವಿವಿಧ ಸಾಂಸ್ಕೃತಿಕ ಪ್ರಕಾರಗಳು ನಡೀತಾ ಇರ್ತವೆ. ನಾಟಕ ನಡೆಯುತ್ತೆ, ಭರತನಾಟ್ಯ ನಡೆಯುತ್ತೆ, ಇನ್ಯಾವ ಗಾಯನ ಕಾರ್ಯಕ್ರಮ ನಡೆಯುತ್ತೆ, ನೃತ್ಯ ನಡೆಯುತ್ತೆ, ಜನಪದ ನೃತ್ಯ ನಡೆಯುತ್ತೆ. ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಸಮೃದ್ಧಿಗೊಳಿಸ್ತಕ್ಕಂತಹ ನಿಟ್ಟಿನಲ್ಲಿ ಇಲ್ಲಿ ಒಂದಷ್ಟು ಪ್ರೋತ್ಸಾಹ ಕಾರ್ಯಕ್ರಮಗಳು ಸದಾಕಾಲ ಜಾತ್ರಾ ಮಹೋತ್ಸವದ ಸನ್ನಿವೇಶದಲ್ಲಿ ನಡೀತಾ ಇರ್ತವೆ. ಇನ್ನು ವಿಶೇಷ ಅಂತಂದರೆ ಈ ದೇಶದ ಆರ್ಥಿಕತೆ ನಿಂತಿರೋದು ಎರಡು ಅಂಶಗಳ ಮೇಲೆ. ಒಂದು ಕೃಷಿ, ಇನ್ನೊಂದು ಕೈಗಾರಿಕೆ. ಕೃಷಿ ಮತ್ತು ಕೈಗಾರಿಕೆ ಎರಡು ಈ ದೇಶದ ಆರ್ಥಿಕತೆ ಎರಡು ಮುಖಗಳು. ಅವುಗಳಿಗೆ ಸಂಬಂಧಿಸಿದಂತಹ ಜ್ಞಾನವನ್ನು ಬಂದಿರತಕ್ಕಂತಹ ಜನಗಳಿಗೆ, ರೈತಾಪಿ ಜನರಿಗೆ ಮೂಡಿಸಬೇಕು ಅಂತಕ್ಕಂತಹ ನಿಟ್ಟಿನೊಳಗಡೆ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಇರುವಂಥದ್ದು. ಆ ನಿಟ್ಟಿನೊಳಗಡೆ ಅದು ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ಶೈಕ್ಷಣಿಕ ಕಾರ್ಯಕ್ರಮವಾಗಿಯೇ ಈ ಜಾತ್ರೆ ನಡೀತಾ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇಲ್ಲಿ ನಡೀತಕ್ಕಂತಹ ಉತ್ಸವಗಳು, ಇಲ್ಲಿ ನಡೀತಕ್ಕಂತಹ ಆಚರಣೆಗಳು ಎಲ್ಲವುಗಳು ಕೂಡ ಶಿಕ್ಷಣ ಮುಖವಾಗಿರ್ತಕ್ಕಂತಹ ರೀತಿಯಲ್ಲಿ ನಡೀತಾ ಇದ್ದು, ಶ್ರೀಮಠದಲ್ಲಿ ನಡೆಯತಕ್ಕಂತಹ ಎಲ್ಲ ಚಟುವಟಿಕೆಗಳು ಕೂಡ ಸಮಾಜಕ್ಕೆ, ಮಕ್ಕಳಿಗೆ, ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂತಹ, ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಶೈಕ್ಷಣಿಕ ಕಾರ್ಯಕ್ರಮಗಳು ಆಗಿರ್ತವೆ ಅಂತಕ್ಕಂಥದ್ದು ಈ ಜಾತ್ರೆಯ ಒಂದು ವಿಶೇಷ. ಪ್ರೀತಿಯ ವಿದ್ಯಾರ್ಥಿಗಳು, ನಾವೆಲ್ಲ ಶ್ರೀಮಠದಲ್ಲಿ ಓದಿರುವಂಥವ್ರು. 20 ವರ್ಷ 4 ತಿಂಗಳುಗಳ ಕಾಲ ನಾನು ಶ್ರೀಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದು, ಶ್ರೀಮಠದ ಆಶ್ರಯದಲ್ಲಿ ಬೆಳೆದಂಥದ್ದು. ನಿಮ್ಮಂತೆ ಈ ಭಾಗದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಿದ್ದಂತಹ ವಿದ್ಯಾರ್ಥಿ. ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತನಾಡ್ತಕ್ಕಂತಹ ಮಟ್ಟಕ್ಕೆ ಶ್ರೀಮಠ ಪರಮ ಪೂಜ್ಯರು ನಮ್ಮನ್ನು ಬೆಳೆಸ್ತಾರೆ. ಇದು ಬಹುಶಃ ಇಡೀ ವ್ಯವಸ್ಥೆಯೊಳಗಡೆ ದೇಶಕ್ಕೆ ಕೊಡ್ತಕ್ಕಂತಹ ರೀತಿಯ, ದೇಶಕ್ಕೆ ಕೊಡ್ತಕ್ಕಂತಹ ಕೊಡುಗೆ ಯಾವುದಾದ್ರೂ ಒಂದು ಶೈಕ್ಷಣಿಕ ಸಂಸ್ಥೆ, ಮಠ, ಇಂತಹ ಸಂಸ್ಥೆಗಳು ನೀಡ್ತಕ್ಕಂತಹ ಕೊಡುಗೆ ಏನು ಅಂತಂದ್ರೆ ಈ ರೀತಿಯಾಗಿರುವಂಥದ್ದು. ನಾನು ಅದನ್ನೇ ಆಲೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ. ಮಕ್ಕಳೇ, ಮಠಕ್ಕೆ ಬರಬೇಕಾದ್ರೆ ನಮ್ಮಪ್ಪ ಬೇರೆಯವರ ಬಟ್ಟೆಗಳನ್ನ ಹೊಲಿತಕ್ಕಂತಹ ಟೈಲರ್. ಹೊಲಿರ್ತಕ್ಕಂತಹ ಬಟ್ಟೆಗಳಲ್ಲಿ ಉಳಿದಿರ್ತಕ್ಕಂತಹ ಬಟ್ಟೆಯನ್ನು ಮಿಕ್ಸ್ ಮಾಡಿ ನನಗೊಂದು ಶರ್ಟ್ ಹೊಲಿದು, ನನಗೆ ನನ್ನ ತಮ್ಮನಿಗೆ ಒಂದೊಂದು ಟ್ರಂಕ್ಗಳನ್ನ ಕೊಟ್ಟು, ಹೇಗೆ ಜೂನಲ್ಲಿ ಬರ್ತೀವೋ ನಾವು ತಲೆ ಮೇಲೆ ಟ್ರಂಕ್ ಹೊತ್ಕೊಂಡು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಕಾರ್ನಲ್ಲಿ ಬರ್ತಕ್ಕಂತಹ ರೀತಿಯಲ್ಲಿ ಮಠ ನಮ್ಮನ್ನು ಬೆಳೆಸ್ತೇವೆ. ಇದಕ್ಕೆ ನಾವು ಋಣಿಗಳಾಗಿರಬೇಕಾಗಿರುವಂಥದ್ದು. ಈ ಮಟ್ಟಕ್ಕೆ ಮಠ ಬೆಳೀತು ಅಂತಂದರೆ
ಇದರಿದ್ದೇ ಇರ್ತಕ್ಕಂತಹ ಶಕ್ತಿಯನ್ನ ನಾವೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ತಿಳ್ಕೊಳ್ತಾ ಇರ್ಬೋದು. ಎಂಥ ಶಕ್ತಿ, ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಅಂತಂದ್ರೆ ಮೂಲತಃ ನಾವು ಗಮನಿಸಿದಾಗ ಬೆಟ್ಟದ ಮೇಲೆ ಇರ್ತಕ್ಕಂತಹ ಇತಿಹಾಸ ನೀವು ನೋಡ್ರಿ. ಅಲ್ಲಿ ಗೋಸಲ ಸಿದ್ದೇಶ್ವರರು ಹಲವಾರು ಜನ ತಪೋನಿರತರಾಗಿರ್ತಕ್ಕಂತಹ ಯೋಗಿಗಳಿದ್ದಂತಹ ಸನ್ನಿವೇಶದಲ್ಲಿ ಒಬ್ಬ ವಯೋವೃದ್ಧ ಯೋಗಿಗಳಿಗೆ ನೀರಡಿಕೆಯಾಗಿ ಅವರಿಗೆ ತೊಂದರೆ ಆಗಿರುತ್ತೆ, ಆಹಾರ ನೀರಿಲ್ಲದೆ ಬಳಲ್ತಾ ಇರ್ತಾರೆ. ಆಗ ತಮ್ಮ ತಪಶಕ್ತಿಯಿಂದ ಬಂಡೆಯನ್ನ ಮೆಟ್ಟಿ ಅಲ್ಲಿ ಉದ್ಭವವಾದಂತಹ ನೀರನ್ನ, ಆ ಪಾದೋದಕವನ್ನ ಅಲ್ಲಿರ್ತಕ್ಕಂತಹ ಯೋಗಿಗಳಿಗೆ ಕೊಟ್ಟು ಪ್ರಾಣವನ್ನು ಬದುಕಿಸ್ತಾರೆ. ಇಲ್ಲಿರ್ತಕ್ಕಂತಹ ಘನತತ್ವ ಏನಪ್ಪಾ ಅಂತಂದ್ರೆ, ಯಾವ ವ್ಯಕ್ತಿಯ ತಪಶಕ್ತಿ ಅಥವಾ ಆತ್ಮಶಕ್ತಿ ಅದು ಸಮಾಜಮುಖಿಯಾಗಿ ಅರಿಯುತ್ತೋ ಆವಾಗ ಇಂತಹ ಕ್ಷೇತ್ರಗಳು ಸೃಷ್ಟಿಯಾಗ್ತವೆ. ಅವರು ತಮ್ಮ ತಪಶಕ್ತಿಯನ್ನ ತನ್ನ ಉದ್ಧಾರಕ್ಕೋಸ್ಕರ, ತನ್ನ ಆತ್ಮೋದ್ಧಾರಕ್ಕೋಸ್ಕರ ಅಷ್ಟೇ ಬಳಸ್ಕೊಂಡಿದ್ದರೆ ಇವತ್ತು ಈ ಮಠ ಈ ರೀತಿಯಾಗಿರ್ತಿರ್ಲಿಲ್ಲ, ಮಠವೇ ಸೃಷ್ಟಿ ಆಗ್ತಿರ್ಲಿಲ್ಲ. ತಪಸ್ ಮಾಡ್ತಿದ್ರು ಯೋಗಿಗಳು, ಹೋಗ್ತಾ ಇದ್ರು, ಬರೇ ಬೆಟ್ಟ ಗುಡ್ಡ ಇರ್ತಿತ್ತು ಅಷ್ಟೇ. ಆದರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಅದ್ಭುತವನ್ನು ಸೃಷ್ಟಿ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಆಯಿತು ಅಂತಂದ್ರೆ ಅದು ವ್ಯಕ್ತಿಯ ಆತ್ಮಶಕ್ತಿ, ವ್ಯಕ್ತಿಯ ಆಧ್ಯಾತ್ಮಿಕ ಶಕ್ತಿ ಸಮಾಜಮುಖಿಯಾಗಿ ಪ್ರವಹಿಸಲು ಪ್ರಾರಂಭಿಸಿದಾಗ ಇಂತಹ ಘಟನೆಗಳು ಜರುಗ್ತವೆ. ಅವರು ತಮ್ಮ ತಪಶಕ್ತಿಯನ್ನ ಮತ್ತೊಬ್ಬರ ನೀರಡಿಕೆಯನ್ನು ನೀಗಿಸಲಿಕ್ಕೆ, ಪ್ರಾಣವನ್ನ ಉಳಿಸಲಿಕ್ಕೆ ಯಾವಾಗ ಬಳಸಿದ್ರೋ ಆವಾಗ ಪ್ರಾರಂಭ ಆದಂತಹ ಸಮಾಜಮುಖಿಯಾಗಿ ಅರಿತಕ್ಕಂತಹ ಈ ಪರಂಪರೆಯ ಗುರುಗಳ ಶಕ್ತಿ ನಿರಂತರವಾಗಿ ಹರಿತಾ ಇದೆ. ಅಲ್ಲಿಂದ 6 ಸ್ವಾಮಿಗಳು, ಪೂಜ್ಯರು ಈ ಮಠವನ್ನು ನಡೆಸ್ಕೊಂಡು ಬರ್ತಾರೆ. ಉದ್ದಾನ ಶಿವಯೋಗಿಗಳವರ ಕಾಲದಲ್ಲಿ ಪ್ರಪ್ರಥಮವಾಗಿ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಪ್ರಾರಂಭ ಆಗುತ್ತೆ. ಇಡೀ ಕರ್ನಾಟಕದಲ್ಲೂ ಸಾರ್ವಜನಿಕ ವಿದ್ಯಾರ್ಥಿ ನಿಲಯವೇ ಇರೋದಿಲ್ಲ, ಅಂದ್ರೆ ಹಾಸ್ಟೆಲ್ಗಳು ಇರೋದೇ ಇಲ್ಲ. ಆ ಕಲ್ಪನೆಯನ್ನು ಹುಟ್ಟಾಕಿದ್ದು ಶ್ರೀ ಸಿದ್ಧಗಂಗಾ ಮಠ. ಪ್ರಪ್ರಥಮವಾಗಿ ಸಾರ್ವಜನಿಕ ವಿದ್ಯಾರ್ಥಿ ನಿಲಯಗಳ ಕಲ್ಪನೆಯನ್ನು ಹುಟ್ಟಾಕಿದ್ದು ಶ್ರೀ ಸಿದ್ಧಗಂಗಾ ಮಠ 1917. ಸಮಾಜದ ಎಲ್ಲಾ ವರ್ಗದವರಿಗೂ ಆ ಕಾಲ ಎಂಥದ್ದಪ್ಪ ಅಂತಂದ್ರೆ ಜಾತಿ ವೈಷಮ್ಯ, ಜಾತಿ ತಾರತಮ್ಯ, ವರ್ಣ ಪದ್ಧತಿ ಇದ್ದಂತಹ ಕಾಲ. ಸಂಸ್ಕೃತ ಶಿಕ್ಷಣ ಕೆಲವರಿಗೆ ಮೀಸಲು ಅಂತ ಇದ್ದಂತಹ ಕಾಲ. ಆ ಸಮಯದಲ್ಲಿ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಎಲ್ಲಾ ಜಾತಿ ವರ್ಗದವರಿಗೂ ಕೂಡ ಸಂಸ್ಕೃತ ಶಿಕ್ಷಣವನ್ನು ಓಪನ್ ಮಾಡ್ತಾರೆ, ಮುಕ್ತವಾಗಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶ್ರೀ ಉದ್ದಾನ ಶಿವಯೋಗಿಗಳು. ಅಂತಹ ಜಡ ಸಮಾಜದೊಳಗಡೆ ಅವ್ರು ಮಾಡಿದಂತಹ ಧೈರ್ಯ, ಅವರ ಒಂದು ದೂರದೃಷ್ಟಿ, ಅವರ ಚಿಂತನೆ ಏನಾಗಿತ್ತಪ್ಪ ಅಂತಂದ್ರೆ ಈ ದೇಶದಲ್ಲಿ ಹುಟ್ಟತಕ್ಕಂತಹ, ಈ ನಾಡಿನಲ್ಲಿ ಹುಟ್ಟತಕ್ಕಂತಹ ಮಕ್ಕಳು ಜ್ಞಾನವಂತರಾಗಬೇಕು, ಶಿಕ್ಷಣದಿಂದ ಮಾತ್ರ ಈ ದೇಶದ ಸಮಸ್ಯೆಗಳ ಬಗೆಹರಿಲಿಕ್ಕೆ ಸಾಧ್ಯ ಅಂತ ಸ್ವತಂತ್ರ ಪೂರ್ವದಲ್ಲ ಯೋಚನೆ ಮಾಡಿದ್ರು. ಆ ಮುಖಾಂತರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯವನ್ನು, ಹಾಸ್ಟೆಲನ್ನು ಮಠದಲ್ಲಿ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಮಠದಲ್ಲಿ ವಿದ್ಯಾರ್ಥಿಗಳು ಬರಲಿಕ್ಕೆ ಪ್ರಾರಂಭ ಆಗ್ತಾರೆ. ಹೀಗೆ ಬೆಳೆದಂತಹದ್ದು ಪರಮ ಪೂಜ್ಯ ಶಿವಯೋಗಿಗಳವರ, ಶಿವಕುಮಾರ ಶಿವಯೋಗಿಗಳವರ ಕಾಲದಲ್ಲಿ ಅದರ ಪರಾಕಾಷ್ಠತೆಯನ್ನು ಮುಟ್ತಾರೆ. ಶಿವಕುಮಾರ ಶಿವಯೋಗಿಗಳವರು ಈ ಮಠದ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಪ್ರೀತಿಯ ವಿದ್ಯಾರ್ಥಿಗಳೇ ಇದನ್ನು ಗಮನಿಸ್ಕೊಳ್ಬೇಕು. ನಾವೆಲ್ಲ ವಿದ್ಯಾರ್ಥಿಗಳು ನಮ್ಮ ಮಠದ ಇತಿಹಾಸ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಹೇಗಿರುತ್ತಪ್ಪ ಮಠ ಅಂತಂದ್ರೆ ಕೇವಲ 2-3 ತುಂಡು ಒಣಭೂಮಿ ಇರುತ್ತೆ, ರಾಗಿ ಹೊಲ ಮಾತ್ರ ಇರುತ್ತೆ. ಈ ತರ ಏನು ಕಟ್ಟಡಗಳು ಇರ್ತಿರೋಲ್ಲ, 1-2 ಕಟ್ಟಡಗಳು. ಇಲ್ಲಿಗೆ ಬರ್ಲಿಕ್ಕೆ ರಸ್ತೆ ಇರೋದಿಲ್ಲ, ಏನು ಇರೋದಿಲ್ಲ. ಅವರೇ ಹೇಳಿರ್ತಕ್ಕಂತಹ ಮಾತು, ಹಳೆ ಮಠದಲ್ಲಿ ಅವ್ರು ಕುಳಿತುಕೊಂಡಿದ್ರೆ ಮಳೆಗಾಲದಲ್ಲಿ ಹಾವುಗಳು ಬರ್ತಿದ್ವು ಅಂತ, ಅಲ್ಲೆಲ್ಲ ಪಕ್ಕದಲ್ಲಿ ಹಾವುಗಳು ಬರುವಂತ ಅಂತಹ ಸ್ಥಿತಿಯಲ್ಲಿದ್ದಂತಹ ಮಠವನ್ನ ಇಂತಹ ಒಂದು ವೈಭವದ ಒಂದು ಶಿವನ ಕೈಲಾಸವೇ ಆಗುವ ರೀತಿಯಲ್ಲಿ, ಬಸವಣ್ಣನ ಕಲ್ಯಾಣವೇ ಆಗುವ ರೀತಿಯಲ್ಲಿ ಕಟ್ಟಿದ್ರು ಅಂತಂದ್ರೆ ಪರಮ ಪೂಜ್ಯರ ಶ್ರಮ ಎಂತಹದ್ದು. ಎಂಥ ಶ್ರಮ ಹಾಕಿದ್ದಾರಪ್ಪ ಅಂತಂದ್ರೆ ನೀವು ಆಲೋಚನೆ ಮಾಡಬೇಕು. ಜಿ ಎಸ್ ಶಿವರುದ್ರಪ್ಪನವ್ರು ಹೇಳ್ತಾರೆ, ಅವ್ರ ಮಾತುಗಳು ಬರೀತಾರೆ. ಜಿ ಎಸ್ ಶಿವರುದ್ರಪ್ಪನವರು 40ರ ದಶಕದಲ್ಲಿ, 50ರ ದಶಕದಲ್ಲಿ ಇಲ್ಲಿ ಇದ್ದಂಥವ್ರು. ಅವ್ರು ಕಾಲೇಜು ವಿದ್ಯಾರ್ಥಿಗಳಾಗಿರ್ತಾರೆ. ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು ತುಮಕೂರಿನಲ್ಲಿ ವಾರ ಸಂತೆ ನಡೀತಾ ಇದ್ದಾಗ ಸಂತೆಗೆ ಭಿಕ್ಷೆ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ವಾಮೀಜಿಯವರು ಈಗಲೂ ಕೂಡ ಜಾತ್ರೆಯಲ್ಲಿ ತುಮಕೂರಿನಲ್ಲಿ ಇರ್ತಕ್ಕಂತಹ ಮಂಡಿಪೇಟೆನಲ್ಲಿ ಹೋಗಿ ಭಿಕ್ಷೆ ಮಾಡ್ಕೊಂಡು ಬರ್ತಾರೆ. ನೋಡಿದ್ದೀರಾ ಚಿತ್ರಗಳನ್ನೆಲ್ಲ? ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ಸಂತೆನಲ್ಲಿ ಹೋಗಿ ಭಿಕ್ಷೆ ಮಾಡ್ತಾರೆ. ಏನಪ್ಪ ಭಿಕ್ಷೆ ಮಾಡೋದು ಅಂತಂದ್ರೆ ಸಂತೆನಲ್ಲಿ ಹೋಗ್ತಾರೆ, ಸಂತೆನಲ್ಲಿ ಮಾರಾಟ ಮಾಡ್ತಿರ್ತಕ್ಕಂಥ ಅಂಗಡಿಗಳಲ್ಲಿ ಅಲ್ಲೋಗಿ ಅವ್ರನ್ನ ಬೇಡ್ತಕ್ಕಂಥದ್ದು, ಅವ್ರು ಕೊಟ್ಟಂತಹ ದವಸ ಧಾನ್ಯ, ತರಕಾರಿ ಇತ್ಯಾದಿಗಳನ್ನ ತೆಗೆದುಕೊಂಡು ಮಟ್ಟದಲ್ಲಿ ನಮ್ಮಂಥ ವಿದ್ಯಾರ್ಥಿಗಳಿಗೆ ದಾಸೋಹ ನಡೆಸುವಂಥದ್ದು. ಇದು ಅವತ್ತು ನಡೀತಾ ಇದ್ದಂತಹ. ಸ್ವಾಮೀಜಿಯವರು ಬೆಳಗ್ಗೆ ಕಾಲೇಜುಗಳು ಹೋದಾಗ ಅವ್ರ ಜೊತೆ ನಡ್ಕೊಂಡು ಹೋಗಿ ಅಲ್ಲಿ ಭಿಕ್ಷೆ ಮಾಡಿ ಅಲ್ಲಿ ಮೂಟೆ ಕಟ್ಟಿ ಹಾಕಿ ಬಂದಿರ್ತಾರೆ. ಕಾಲೇಜವ್ರಿಗೂ ಸಂಜೆ ಕಾಲೇಜ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ನೋಡ್ಕೊಂಡು ಬರ್ತಾ ಇರ್ತಾರೆ. ಜಿ ಎಸ್ ಶಿವರುದ್ರಪ್ಪನವ್ರು ಹೇಳಿರೋ ಮಾತಿದೆ. ಬೆಂಗಳೂರಿನ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಸ್ವಾಮೀಜಿಯವರು ರೈಲ್ನ ಪ್ರಯಾಣ ಮಾಡ್ತಿರ್ತಾರೆ. ರೈಲ್ನ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ರೈಲು ರಶ್ಶು
ಒಂದು ದಿವಸದಲ್ಲಿ 1-2 ರೈಲುಗಳು ಬರ್ತಿದ್ದಂತಹ ಕಾಲ, ತುಂಬ ರಶ್ ಇರ್ತಂಥದ್ದು, ಕುಳಿತುಕೊಳ್ಳಿಕ್ಕೆ ಜಾಗ ಸಿಗ್ತಿರಲಿಲ್ಲ. ಮಠದ ವಿದ್ಯಾರ್ಥಿಗಳು ಒಬ್ಬರು ಇಬ್ಬರು ಹೋಗಿ ತುಮಕೂರು ಬಸ್ ರೈಲ್ವೆ ಸ್ಟೇಷನ್ನಲ್ಲಿ ಹೋಗಿ ಸೀಟ್ ಇಟ್ಕೊಂಡು ಹತ್ತೋದು, ಆ ಟಿಕೆಟ್ ತಗೊಂಡು. ಇಲ್ಲಿ ಕ್ಯಾತ್ನಗರದಲ್ಲಿ ಸ್ವಾಮೀಜಿಯವರು ನಿಂತಿರೋದು ರೈಲ್ವೆ ಸ್ಟೇಷನ್ನಲ್ಲಿ, ಆ ವಿದ್ಯಾರ್ಥಿ ಇಳಿದು ಪೂಜ್ಯರಿಗೆ ಸೀಟ್ ಕೊಡ್ತಾ ಇರ್ತಾರೆ. ಈ ರೀತಿಯಾದಂತಹ ವ್ಯವಸ್ಥೆ. ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಿಂದ ಅಲ್ಲಿರ್ತಕ್ಕಂತಹ ಕಚೇರಿಗಳಿಗೆ ಏನಾದ್ರು ಹೋಗ್ಬೇಕು ಅಂತಂದರೆ 50 ಪೈಸೆ 8 ಆಣಿ ಕುದುರೆ ಗಾಡಿಗೆ ಫೀಸ್ ಇರ್ತದೆ, ಕುದುರೆ ಗಾಡಿಯ ಚಾರ್ಜ್. ಅದು ಸ್ವಾಮೀಜಿಯವ್ರ ಹತ್ರ ಕೆಲವು ಸರಿ ಇರೋದಿಲ್ಲ. ಆ 8 ಆಣಿ ಉಳಿಯುತ್ತೆ ಅಂತೇಳಿ ನಡ್ಕೊಂಡು ಹೋಗ್ತಾರೆ. ನಿಮ್ಗೆ ಗೊತ್ತಿರಬೇಕು, ಸ್ವಾಮೀಜಿಯವರ ಪರಂಪರೆ ಹೇಗಿದೆಯಪ್ಪ ನಮ್ಮ ಪರಂಪರೆ ಅಂತಂದರೆ, ಸ್ವಾಮೀಜಿಯವರು ಪೂಜೆ ಮನೆಯಲ್ಲಿ ಮಾತ್ರ ಪೂಜೆ ಪ್ರಸಾದ ಆದ ನಂತರದಲ್ಲಿ ನೀರನ್ನು ಕುಡಿಯುವಂಥದ್ದು, ಪ್ರಸಾದ ಸ್ವೀಕಾರ ಮಾಡುವಂಥದ್ದು. ಅದಾದ ನಂತರದಲ್ಲಿ ನೀನೆಲ್ಲೂ ಮಧ್ಯದಲ್ಲಿ ನೀರು ಕುಡಿಯೋದಿಲ್ಲ, ಪ್ರಸಾದವನ್ನು ತಗೊಳ್ಳೋದಿಲ್ಲ, ಪೂಜೆ ಮಾಡೇ ತಗೊಳ್ಬೇಕು. ಸ್ವಾಮೀಜಿಯವರು ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಪ್ರಸಾದ ಮುಗಿಸಿ 6 ಗಂಟೆಗೆ ಬೆಂಗಳೂರಿಗೆ ಹೊರಟ್ರೆ 11 ಗಂಟೆ ಟ್ರೈನ್ ಹತ್ತಿ ಮತ್ತೆ ಸಂಜೆ ಬರೋದು 6 ಗಂಟೆನೋ 7 ಗಂಟೆನೋ, ಅಲ್ಲಿ ತನಕ ಅವ್ರಿಗೆ ನೀರು ಇಲ್ಲ, ಆಹಾರವೂ ಇಲ್ಲ. ಆ ರೀತಿಯ ಶ್ರಮ ಹಾಕಿ ಕಟ್ಟಿದ ಫಲವಾಗಿ ನಮ್ಮಂಥವರೆಲ್ಲ ನಿಂತ್ಕೊಂಡಿದ್ದೀವಿ. ನೀವು ಅಷ್ಟೊಂದು ನಿರಾಳವಾಗಿ ಕುಳಿತುಕೊಂಡಿದ್ದೀರಿ. ಇಷ್ಟೆಲ್ಲ ವೈಭವ ನಡೀತಾ ಇದೆ. ಅಂತಹ ವಿಶೇಷವಾಗಿ ಶ್ರಮವನ್ನು ಹಾಕಿ ತಮ್ಮ ಇಡೀ ಶಕ್ತಿಯನ್ನು, ತಮ್ಮ ತಪಶಕ್ತಿಯನ್ನು ಇದಕ್ಕೆ ದಾನ ಎರೆದು ಶ್ರೀಮಠವನ್ನು ನಿರ್ಮಾಣ ಮಾಡಿದ್ದಾರೆ ಮಕ್ಕಳು. ಪರಮ ಪೂಜ್ಯ ಸಿದ್ಧಲಿಂಗ ಶಿವಯೋಗಿಗಳು ಅಷ್ಟೇ. ಅವರಿಗೆ ತಮ್ಮನ್ನು ಕಂಡ್ರೆ ಎಷ್ಟು ಪ್ರೀತಿ ಅಂತಂದರೆ, ಅವರು 15 ವರ್ಷಗಳಾಯಿತು ಶ್ರೀಮಠದ ಅಧಿಕಾರವನ್ನು ಸ್ವೀಕಾರ ಮಾಡಿ. ಈ ಸನ್ನಿವೇಶದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳು ಅಗಾಧವಾಗಿರುವಂಥವುಗಳು. ಇಲ್ಲಿನ ಸ್ವಚ್ಛತೆ ವ್ಯವಸ್ಥೆ, ಇಲ್ಲಿನ ಶಿಸ್ತು, ಹಾಸ್ಟೆಲ್ಗಳಲ್ಲಿ ಶಿಸ್ತು, ಪ್ರಸಾದದ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ ಅಂತೂ ಅದ್ಭುತವಾಗಿರುವಂಥದ್ದು. ಇಷ್ಟೂ ಜನ ಮಕ್ಕಳಿಗೆ ಒಂದು ಅರ್ಧ ಗಂಟೆ 3-4 ಗಂಟೆಗಳ ಸಮಯ ಅವಕಾಶದಲ್ಲಿ ಎಲ್ಲರಿಗೂ ಚಪಾತಿ ಕೊಟ್ಟು ಪಲ್ಯ ಕೊಡ್ತಾರೆ ಅಂತಂದರೆ, ಇದು ಎಲ್ಲರಿಗೂ ಆಗದೇ ಇರ್ತಕ್ಕಂತಹ ಕೆಲಸ, ಯಾರು ಮಾಡಲಿಕ್ಕಾಗ್ತಿರುವಂತಹ ಕೆಲಸ. ದಾಸೋಹ ವ್ಯವಸ್ಥೆಯಲ್ಲಿ ಅಂತಹ ಸುಧಾರಣೆಯನ್ನು ಮಾಡಿರುವಂಥವ್ರು. ಇಲ್ಲಿ ನಡೀತಾ ಇರ್ತಕ್ಕಂತಹ ವ್ಯವಸ್ಥೆ, ಇಲ್ಲಿನ ದಾಸೋಹ, ಇಲ್ಲಿನ ಹಾಸ್ಟೆಲ್ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಇವೆಲ್ಲವುಗಳು ಕೂಡ ವಿಶೇಷವಾಗಿ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕಾಳಜಿಯನ್ನು ನಡೀತಾ ಇರ್ತಕ್ಕಂಥದ್ದು. ಇಲ್ಲಿನ ಗುರು ಪರಂಪರೆಯ ಪ್ರೀತಿ, ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ ಎಂಥದ್ದಪ್ಪ ಅಂತಂದರೆ ಅನ್ಕಂಡೀಷನಲ್ ಲವ್ ಅಂತ ಕರೀತಾರೆ. ಅನ್ಕಂಡೀಷನಲ್ ಪ್ರೀತಿ ಇರುತ್ತೆ. ತಂದೆ ಮಕ್ಕಳ ನಡುವೆ ಪ್ರೀತಿ ಇರುತ್ತೆ, ಅಣ್ಣ ತಮ್ಮದಿರ ನಡುವೆ ಪ್ರೀತಿ ಇರುತ್ತೆ, ಸ್ನೇಹಿತರ ನಡುವೆ ಪ್ರೀತಿ ಇರುತ್ತೆ. ಅಲ್ಲಿ ಆ ಪ್ರೀತಿಯ ನಡುವೆ ಒಂದು ಸಣ್ಣದೊಂದು ಸ್ವಾರ್ಥ ಇರುತ್ತೆ. ತಂದೆ ಮಕ್ಕಳನ್ನ ಪ್ರೀತಿಸ್ತಾ ಇದ್ದಾರೆ ಅಂತಂದರೆ ಅವ್ರಿಗೊಂದು ಸ್ವಾರ್ಥ ಇರ್ಬೋದು. ಏನಿರುತ್ತೆ, ಮುಂದೆ ಈತ ನಾನು ವಯಸ್ಸಾದ ನಂತರದಲ್ಲಿ ಈತ ನನ್ನ ಮಗ ಬೆಳೆದು ನನ್ನ ಕಾಪಾಡ್ತಾನೆ, ತಾಯಿಗೂ ಒಂದು ಸ್ವಾರ್ಥ ಇರುತ್ತೆ. ನನ್ನ ಮಗನ ಚೆನ್ನಾಗಿ ಬೆಳೆಸಿದ್ರೆ ಮುಂದೆ ನನ್ನ